ಆದರೆ 2.5 ಲಕ್ಷ ಫಸ್ಟ್ ಪ್ರಯಾರಿಟಿ ಇಸ್ 2.5 ಲಕ್ಷ ಇನ್ಕಮ್. ಆನ್ಯಲ್ ಇನ್ಕಮ್ಮು ಮನೆಗೆ 2.5 ಲಕ್ಷ ಇರಬೇಕು. ಅಂದರೆ ಇಂತಹವ್ರು ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಫಸ್ಟ್ ಚುನಾವಣೆಗಿಂತ ಮುಂಚೆನೇ ಅನೌನ್ಸ್ ಮಾಡಿಬಿಟ್ರು. ಅದರಿಂದಾಗಿ ಕೊಟ್ಟ ಪ್ರಾಮಿಸ್ ಪ್ರಕಾರ ನಡ್ಕೊತಿದ್ದಾರೆ. ಈಗ ನಾತುವರ್ ಕೇಳಿದಕ್ಕೆ ಪ್ರಶ್ನೆಗೆ ಬರ್ತೀನಿ. ನಾವೇನೇನು ಮಾಡ್ತಿದ್ದೀವಿ? ಮುಂಚೆನೇ ಈ ಗ್ಯಾರಂಟಿಗಳು ಬರೋಕ್ಕಿಂತ ಮುಂಚೆನೇ 6,000 ರೂಪಾಯಿ ಕೊಡ್ತಾ ಇದ್ದೀವಿ ಎಲ್ಲ ರೈತರಿಗೂ, ವಾರ್ಷಿಕವಾಗಿ ಕೊಡ್ತಾ ಇದ್ದೀವಿ. ಯಾವಾಗ ಬಿತ್ತನೆ ಬೀಜ ಖರೀದಿಗೆ ಮತ್ತು ಯಾವಾಗ ಕಟಾವು ಬರ್ತದೆ 4,000 ಕೊಡ್ತಾ ಇದ್ದೀವಿ. 6,000 ಕರ್ನಾಟಕ ಅಲ್ಲ, ಕೇಂದ್ರ ಸರ್ಕಾರ ಕೊಡ್ತಿದ್ದು 6,000, ಕರ್ನಾಟಕ ಕೊಡ್ತಾ ಇದ್ದು 4,000, ಕರ್ನಾಟಕದಲ್ಲಿ 4,000 ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. 6,000 ಬರ್ತಾ ಇದೆ ಕೇಂದ್ರದ್ದು, ಕರ್ನಾಟಕದಿಂದ ಹೋಗ್ತಾ ಇರೋ ಕರ್ನಾಟಕ ಸರ್ಕಾರ ಕೊಟ್ಟಿದ್ದು 4,000 ಹೋಗ್ತಿಲ್ಲ. ಕೇಂದ್ರದ್ದೇ ಮಾತಾಡ್ತಿದ್ದೀನಿ. ಆಮೇಲೆ 5 kg ಅಕ್ಕಿ ಕೊಡ್ತಾ ಇದ್ದೀವಿ ಕೇಂದ್ರ. 2,000 ಕರೋನಾ ಸ್ಟಾರ್ಟ್ ಆದಾಗಿನಿಂದ. ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದೀವಿ, ಇವರು ಗೃಹ ಜ್ಯೋತಿ ಅಂತ ಏನು ಹೇಳ್ತಾರೆ ಅದ್ರ ಬದಲು ನಾವೇನು ಮಾಡಿದ್ವಿ, 300 ಯೂನಿಟ್ಟು ನೀವು ಎಲೆಕ್ಟ್ರಿಸಿಟಿ ಸಬ್ಸಿಡೈಸ್ಡ್ ಇದರಲ್ಲಿ 1 ಕೋಟಿ ಜನಕ್ಕೆ ಕೊಟ್ಬಿಟ್ಟಿದ್ದೀವಿ. ಅಂದರೆ 1 ಕೋಟಿ ಜನಕ್ಕೆ ವಿತೌಟ್ ಕಾಸ್ಟ್. ಇನ್ನು ಮಿಕ್ಕಿದವ್ರಿಗೆ ಸಬ್ಸಿಡೈಸ್ ರೇಟ್ನಲ್ಲಿ ನೀವು ಸೋಲಾರ್ ಪ್ಯಾನಲ್ನ ನೀವು ಟೆರೆಸ್ ಮೇಲೆ ಹಾಕ್ಕೊಳ್ಳಿ, 300 ಯೂನಿಟ್ ಜನರೇಟ್ ಮಾಡಿ. ನಿಮ್ಮ ಯೂನಿಟ್ಸ್ ಏನಿದೆ, ನಿಮ್ಗೆ ಎಷ್ಟು ಯೂನಿಟ್ ಬಳಕೆ ಮಾಡ್ತೀರಾ, 50 ಯೂನಿಟ್ ಮಾಡ್ತೀರೋ 150 ಯೂನಿಟ್ ಮಾಡ್ತೀರೋ ಅದು ನಿಮ್ಮ ವಿವೇಚನೆ. ಮಿಕ್ಕಿದ್ರನ್ನು ಮಾರ್ಕೊಬೋದು. ಅಂದರೆ ಸರ್ಕಾರಕ್ಕೆ ಮಾರ್ಕೊಂಡು ಅದು ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಉಪಯೋಗ ಆಗ್ತದೆ ಅಂತ ನಾವು ಹೇಳಿದ್ದೇವೆ. ಅಂದ್ರೆ ಅರ್ಥ ಏನು? ಪ್ಲಸ್ ನೀವು ನಮ್ಮ ಗ್ಯಾರಂಟಿ ಇದು ಎಲ್ಲರ ಮನೆಗಳಿಗೂ ಟೆರೆಸ್ ಇದೆ ಅನ್ಕೊಂಡು ಘೋಷಿಸಿದಂತ ಘೋಷಣೆ ಅದು ಇಲ್ಲ. ಎಲ್ಲರ ಮನೆಗಳಿಗೂ ಟೆರೆಸ್ ಇರ್ತವೆ ಅನ್ಕೊಂಡು ನೀವು ಘೋಷಣೆ ಮಾಡಿದ್ದದು ಇಲ್ಲ. ಅದು ಇವಾಗ ಹಳ್ಳಿನಲ್ಲಿ ಇರೋದಿಲ್ಲ. ಇರ್ಲಿ ಇಲ್ಲ, ಹಳ್ಳಿನಲ್ಲಿ ಉದಾಹರಣೆಗೆ ಈಗ ಹಳ್ಳಿಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇದ್ದೇ ಇರ್ತದೆ, ಸಿಟಿಗಳಲ್ಲೂ ಇರ್ತವೆ, ಅಪಾರ್ಟ್ಮೆಂಟ್ಗಳಲ್ಲಿ ಇರಲ್ಲ. ಕರೆಕ್ಟು, ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರು ಟೆರೆಸ್ ಮೇಲೆ ಮಾಡ್ಕೊಬೋದು, ಇಲ್ಲ ಅಂದರೆ ಕ್ಲಬ್ ಹೌಸಸ್ ಮೇಲೆ ಮಾಡ್ಕೊಬೋದು, ಏನೋ ಒಂದು ರೀತಿಯಲ್ಲಿ ಮಾಡ್ಬೋದು. ಈಗ ನಮಗೂ ಹೇಳ್ತಾನೆ ಇದ್ದಾರೆ ಮಾಡಿಸ್ಕೊಡಿ ಸರ್, ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತಾನೆ ಇದ್ದೀವಿ. ಆಯ್ತು, ಕನ್ಸಿಡರ್ ಮಾಡ್ತೀವಿ. ಇದು ಒಂದು ಕಡೆ. ಆದರೆ ಈ ಕರ್ನಾಟಕದಲ್ಲಿ ಬನ್ನಿ ಅಥವಾ ತೆಲಂಗಾಣದಲ್ಲಿ ಹೋಗೋಣ. ಕರ್ನಾಟಕದಲ್ಲಿ ಏನು ಮಾಡಿದ್ರು, ಗೃಹಲಕ್ಷ್ಮಿ ಅಂತ ಹೇಳಿದ್ರು ಎಲ್ಲರಿಗೂ. ಅದಕ್ಕೆ ಒಂದೇ ಒಂದು ಮಾನದಂಡ ಇಟ್ರ ಇಲ್ಲ, 1 ಕೋಟಿ 17 ಲಕ್ಷ ಜನಕ್ಕೆ ಕೊಡ್ತೀವಿ ಅಂದರು. ಅದು ನಿಜವಾಗ್ಲೂ ಹೋಗ್ತಾ ಇರೋದು ಎಷ್ಟಕ್ಕೆ ಅಂತ ಅಂದ್ಬಿಟ್ಟು ನಾವು ನೀವೆಲ್ಲ ಚರ್ಚೆ ಮಾಡಿದ್ವಿ. 34 ಲಕ್ಷ ಜನಕ್ಕೆ ಹೋಗ್ತಾ ಇದೆ. ಗೃಹಜ್ಯೋತಿಗೆ ಏನು ಮಾಡಿದ್ರು ಅಂತಂದರೆ, ಏಕಾಏಕಿ ಇಲ್ಲಿ ₹3.40 ಸಿಗ್ತಾ ಇದ್ದಿದ್ದು ನನ್ನ ಕುರಿ ಶೆಡ್ಗೆ ಮತ್ತು ನನ್ನ ಹಸು ದಂದುಕೊಟ್ಟಿಗೆಗೆ ₹7.80 ಮಾಡಿದ್ರು. ನನ್ನ ಮನೆಗೆ ಮಾತ್ರ ಫ್ರೀಯಾಗಿ ಕೊಟ್ಟರು. ಅಂದರೆ ಅರ್ಥ ಏನೋ, ನನ್ನಿಂದ ಜೋಬಿಂದ ಕಿತ್ಕೊಂಡ್ರು. ಅದಾದಮೇಲೆ ಶಕ್ತಿ ಯೋಜನೆ ಏನಿದೆ, ಇವತ್ತು ಆಯ್ತಪ್ಪ ನೀವು ಫ್ರೀಯಾಗಿ ಕೊಟ್ರಲ್ಲ, ಆ ದೇವಸ್ಥಾನದಿಂದ ನಂಗೆ ಅಷ್ಟು ಕಲೆಕ್ಷನ್ ಆಗೋಯ್ತು, ಇಲ್ಲಿ ಅಷ್ಟು ಕಲೆಕ್ಷನ್ ಆಗೋಯ್ತು ಅಂತ ಹೇಳ್ಕೊಳಕ್ಕೆ ಮಾಡಿದ್ರು. ಆದರೆ ಟೈಯರ್ ಕೆಟ್ಟು ಪಂಚರ್ ಆಗಿರೋದಕ್ಕೆ ಪಂಚರ್ ಹಾಕ್ಸೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅದು ವಾಸ್ತವ. ಅನ್ನಭಾಗ್ಯ ಓಲಿ ಇವತ್ತರೆಗೂ ₹840 ಒಂದು ಕುಟುಂಬಕ್ಕೆ. ಈ ಕಳೆದ 18-17 ತಿಂಗಳಾಗಿದೆ ಇವರು ಘೋಷಣೆ ಮಾಡಿ ಅನ್ನಭಾಗ್ಯನ. ಕೊಟ್ಟಿದ್ದಾರಾ? ಖಂಡಿತವೂ ಕೊಟ್ಟಿಲ್ಲ. ಯುವನಿಧಿ ಅಟ್ಟರ್ ಫೇಲ್ಯೂರ್ ಕರ್ನಾಟಕದಲ್ಲಿ. ಇನ್ನು ತೆಲಂಗಾಣ ನೀವೇನು ಮಹಾರಾಷ್ಟ್ರದ ಬಜೆಟ್ 12 ಲಕ್ಷ ಕೋಟಿ ಬಹಳ ಸ್ಟ್ರಾಂಗ್ ಆಗಿದೆ. 11.5 ಲಕ್ಷ ತಡವಾಗಿ ಆದ್ರೂ ಈ ಪರಿಸ್ಥಿತಿಗೆ ಬರುತ್ತ್ರಿ. ಇಲ್ಲ ನೋಡಿ, ಸ್ವಲ್ಪ ತಡವಾಗಿ ಆದ್ರೂ ಕಷ್ಟ ಆಗ್ತಿದೆ. ಸಿಂಪಲ್ ಮ್ಯಾಥ್ಸ್ ಹೇಳ್ತೀನಿ. ಪ್ರತಿ ವರ್ಷ 94,000 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚವನ್ನ ನಿಭಾಯಿಸುವ ಶಕ್ತಿ ತುಂಬ ವರ್ಷಗಳ ಕಾಲ ರಾಜ್ಯಗಳಿಗೆ ಇರ್ಲಿಕ್ಕಿಲ್ಲ. ನೀವು ಕರ್ನಾಟಕದ ಲೆಕ್ಕ, ಕರ್ನಾಟಕಕ್ಕೂ ಈಸಿ ಆಗ್ಬೇಕಂಗಿದ್ರೆ 52,000 ಕೋಟಿ ತಾನೆ. 56,000 ಕೋಟಿ ಇವಾಗ ಏನೋ ಹೇಳಿದ್ದಾರೆ. ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಅದರಲ್ಲಿ ನೀವು ಹೇಳಿದ್ರಿ ಅದು ತತ್ಸುಮಾರು ಲೆಸ್ ದೆನ್ 9%. ಅದು ಮಹಾರಾಷ್ಟ್ರದಲ್ಲಿ ದಿಸ್ ಇಸ್ ಲೆಸ್ ದೆನ್ 9%, ಲೆಸ್ ದೆನ್ 10% ಅಂತಲೇ ಇಟ್ಕೊಳ್ಳಿ. 94,000 = 12,000 crores. ನಿಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಇಟ್ ಈಸ್ ಮೋರ್ ದ್ಯಾನ್ 20% ಏನೋ ಬರ್ತಾ ಇದೆ. ಇರಲಿ, ಇದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಏನು ಹೇಳಿದ್ರಿ, ನನ್ನ ಹತ್ರ ಇನ್ಕಮ್ ಬಂದಾಗ ಎಕ್ಸ್ಟ್ರಾ ಅಂದರೆ ನನ್ನ ಪರ್ಸನಲ್ ಇನ್ಕಮ್ ಬಂದಾಗ ನಾನು ಹೋಗ್ಬಿಟ್ಟು ಹೋಟ್ಲಲ್ಲಿ ದಾನ ಮಾಡಿದ್ರೆ ನಾನು ಹೋಟ್ಲಲ್ಲಿ ದಾನ ಮಾಡಿದ ಕೂಡಲೇ ಅದು ನನಗೆ ಲಾಸ್ ಅಲ್ಲ. ಯಾಕಂದ್ರೆ ನನ್ನ ಹತ್ರ ಆದ್ರೆ ಲಕ್ಷ ಇದ್ದು ನಾನು 25,000 ರೂಪಾಯಿ ದಾನ ಮಾಡ್ತೀನಿ ಅಂತಂದ್ರೆ ನಾನು ಅವಾಗ 100% ಹಾಳಾಗ್ತೀನಿ. ನನ್ನ ಸಂಬಳ 2 ಲಕ್ಷ ಇದ್ದು ನಾನು ಕೇವಲ 5,000 ರೂಪಾಯಿ ದಾನ ಮಾಡ್ತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ನಾನು ಉದಾಹರಣೆ ಆಗ್ತೀನಿ. ಆಯ್ತಾ? ಇದು ಲೆಕ್ಕಾಚಾರ, ಸಿಂಪಲ್ ಲೆಕ್ಕಾಚಾರ ಇಷ್ಟೇ. ಮಹಾರಾಷ್ಟ್ರಕ್ಕೆ ಕರ್ನಾಟಕದಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ವಾಸ್ತವ. ಮತ್ತು ಅದನ್ನು ಸಿದ್ದರಾಮಯ್ಯನವರು, ಖರ್ಗೆ ಅವರು ಒಪ್ಕೊಂಡಿದ್ದಾರೆ. ಆ ಯಾರೋ ಒಬ್ಬ ಕನ್ಸಲ್ಟೆಂಟ್ ಹೇಳ್ದ ಅಂತ ಹೇಳಿ DK ಶಿವಕುಮಾರ್ ಅವರು ಅಟಕ್ ಬಿದ್ದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಧೈರ್ಯ ಆದ್ರೂ ತೋರಿಸಿದ್ದಾರೆ. ನಾವು ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ಅದನ್ನೇ ಹೇಳ್ತಿರೋದು. ಧೈರ್ಯ ಆದ್ರೂ ಇದೆ. ಆ ಧೈರ್ಯ ಪಾಪ ನಿಮ್ ಮುಖ್ಯಮಂತ್ರಿಗಳಂತೂ ಯಾರು ಬಾಯ್ ಬಿಡೋಂಗೇ ಇಲ್ಲ. ಬಜೆಟ್ ಸೈಜ್ ಅಲ್ಲಿ 12 ಲಕ್ಷ ಕೋಟಿ 94,000 ಕೋಟಿ ಈಸ್ ಎ ಈಸಿಲಿ ಡೂಯಬಲ್ ಅಂಡ್ ಆಸ್ ವೆಲ್ ಆಸ್ ದೇರ್ ಈಸ್ ಯಾವ್ಯಾವುದಕ್ಕೆ ಕಂಡೀಷನ್ಸ್ ಅಪ್ಲೈ ಆಗುತ್ತೋ ಆಗುತ್ತೆ ಅಷ್ಟೇ.
ಅದೇ ವಿಚಾರ. ಕಂಡೀಷನ್ಸ್ ಅಪ್ಲೈ. ರತ್ನಮ್ಮ ನಿಂಗು ಫ್ರೀ, ಪಾರ್ವತಮ್ಮ ನಿಂಗು ಫ್ರೀ. ಇವತ್ತು ಯಾವಾಗ ಇದೊಂದು ಟ್ರೆಂಡ್ ಅಂತ ಶುರುವಾಯ್ತಲ್ಲ, ಆಗ BJP ಇದರ ಕಡು ವಿರೋಧಿ ಆಗಿತ್ತು. ರಾಜ್ಯಗಳನ್ನು ದಿವಾಳಿ ಮಾಡುವಂಥ ಯೋಜನೆಗಳಿವು ಅಂದರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಯ ಮೇಲೆ ನಿಂತ್ಕೊಂಡು ಇಂಥ ರೇವಡಿ ಕಲ್ಚರ್ ವಿರುದ್ಧ, ಇದು ರೇವಡಿ ಕಲ್ಚರ್ ಅಂದರು, ಇದರ ವಿರುದ್ಧ ಪುಂಖಾನುಪುಂಖವಾಗಿ ಭಾಷಣ ಮಾಡಿದ್ರು. ಯಾವಾಗ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಇವು ಅನಿವಾರ್ಯ ಅಂತ ಆಯ್ತಲ್ಲ, ದೆನ್ ಕಾಂಪಿಟೇಷನಿಗೆ ಬಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.